ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಜೀವಶಾಸ್ತ್ರದ 3ನೇ ಅಧ್ಯಾಯವಾದ ಸಂತುಲನಕ್ಕಾಗಿ ರಾಸಾಯನಿಕ ಸಂದೇಶಗಳು ಎಂಬ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ನಾವೀಗಾಗಲೇ 2 ಅಧ್ಯಾಯಗಳನ್ನು ಕಲಿತಿದ್ದೇವೆ. 1ನೇ ಅಧ್ಯಾಯದಲ್ಲಿ ನರವ್ಯೂಹ, ಅದರ ಪ್ರಧಾನ ಭಾಗಗಳು, ಕಾರ್ಯಗಳು ಮುಂತಾದವುಗಳನ್ನು ಕಲಿತಿದ್ದೇವೆ. 2ನೇ ಅಧ್ಯಾಯದಲ್ಲಿ ಜ್ಞಾನೇಂದ್ರಿಯಗಳು, ಅವುಗಳ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಕುರಿತು ಕಲಿತಾಯಿತು. ಇದೀಗ ನಾವು 3ನೇ ಅಧ್ಯಾಯಕ್ಕೆ ತಲುಪಿದ್ದೇವೆ. ಅಧ್ಯಾಯದ ಹೆಸರು ಸಂತುಲನಕ್ಕಾಗಿ ರಾಸಾಯನಿಕ ಸಂದೇಶಗಳು. 3ನೇ ಅಧ್ಯಾಯದ 1ನೇ ಪೇಜಿನಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನೊಮ್ಮೆ ಗಮನವಿಟ್ಟು ನೋಡಿ. ಆ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ತುಂಬ ಎತ್ತರದವನು, ಇನ್ನೊಬ್ಬ ವ್ಯಕ್ತಿ ಕುಳ್ಳ ಅಥವಾ ಹೈಟ್ ತುಂಬ ಕಡಿಮೆ ಇರುವನು. ಸಾಮಾನ್ಯ ಮನುಷ್ಯರಿಗೆ ಹೋಲಿಸಿದಾಗ ಒಬ್ಬ ವ್ಯಕ್ತಿ ತುಂಬ ಎತ್ತರದವನು, ಇನ್ನೊಬ್ಬ ಕುಳ್ಳ. ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಆ ಸೈನ್ಸ್ ಕ್ಲಬ್ಬಿನ ನೋಟಿಸ್ ಬೋರ್ಡಿನಲ್ಲಿ ಪ್ರದರ್ಶಿಸಿದ ಚಿತ್ರವನ್ನು ನೋಡಿಕೊಂಡು ಪರಸ್ಪರ ಚರ್ಚಿಸ್ತಾ ಇದ್ದಾರೆ. ಇವರಿಬ್ಬರ ಎತ್ತರದಲ್ಲಿರುವ ವ್ಯತ್ಯಾಸಕ್ಕೆ ಕಾರಣವೇನು ಎಂದು. ಕೊನೆಗೆ ಒಬ್ಬಳು ವಿದ್ಯಾರ್ಥಿ ಹೇಳ್ತಾಳೆ, ಟೀಚರ್ ಹೇಳಿದರು ಈ ಎತ್ತರದಲ್ಲಿರುವ ವ್ಯತ್ಯಾಸಕ್ಕೆ ಕಾರಣ ಹಾರ್ಮೋನಿನ ತೊಂದರೆ ಎಂದು. ಹೌದು, ಹಾರ್ಮೋನಿನ ತೊಂದರೆಯಿಂದಾಗಿ ಇಬ್ಬರು ವ್ಯಕ್ತಿಗಳ ಎತ್ತರದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಹಾರ್ಮೋನಿನ ತೊಂದರೆಯಿಂದಾಗಿ ಆ 2 ವ್ಯಕ್ತಿಗಳ ಎತ್ತರದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಜಗತ್ತಿನಲ್ಲೇ ಇದೀಗ 2020ರಲ್ಲಿ ಅತ್ಯಂತ ಎತ್ತರದ ವ್ಯಕ್ತಿ ಯಾರೆಂದು ನಿಮಗೆ ತಿಳಿದಿದೆಯೇ? ತುರ್ಕಿ ದೇಶದವನಾದ ಸುಲ್ತಾನ್ ಕೋಸೆನ್ ಎಂಬ ವ್ಯಕ್ತಿಯು ಇವತ್ತು ಜಗತ್ತಿನಲ್ಲೇ ಅತ್ಯಂತ ಎತ್ತರದ ವ್ಯಕ್ತಿ. ಅವನ ಎತ್ತರವು 2.51 ಮೀಟರ್ ಆಗಿರುವುದು. ಅದೇ ರೀತಿಯಾಗಿ ಜಗತ್ತಿನಲ್ಲೇ ಅತ್ಯಂತ ಚಿಕ್ಕ ಮನುಷ್ಯ ಯಾರು? ಕೊಲಂಬಿಯಾ ದೇಶದವನಾದ ಎಡ್ವರ್ಡ್ ನಿನೋ ಹರ್ನಾಂಡೆಸ್ ಎಂಬವನು. ಇವನ ಎತ್ತರ ಕೇವಲ 72.1 ಸೆಂಟಿಮೀಟರ್ ಆಗಿದೆ. ಈ ಎತ್ತರ ವ್ಯತ್ಯಾಸಕ್ಕೆ ಕಾರಣ ಹಾರ್ಮೋನುಗಳೆಂದು ನಮಗೆ ತಿಳಿದಿದೆ. ನೀವು ಕಳೆದ ವರ್ಷ ಕೆಲವು ಹಾರ್ಮೋನುಗಳನ್ನು ಕಲ್ತಿದ್ದೀರಿ. ಹಾರ್ಮೋನುಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ. ನಿಮ್ಮ ಸೈನ್ಸ್ ಡೈರಿಯಲ್ಲಿ ಈಗ ಕೆಲವು ಹಾರ್ಮೋನುಗಳನ್ನು ಪಟ್ಟಿ ಮಾಡಿ ನೋಡೋಣ. ಇನ್ಸುಲಿನ್, ಥೈರಾಕ್ಸಿನ್,
ಬೆಳವಣಿಗೆಯ ಹಾರ್ಮೋನು ಮುಂತಾದ ಹಾರ್ಮೋನುಗಳನ್ನು ನೀವು ಕೇಳಿರುವಿರಿ. ಹಾರ್ಮೋನುಗಳನ್ನು ಸ್ರವಿಸುವುದು ನಮ್ಮ ಶರೀರದ ಯಾವ ಭಾಗವಾಗಿರುವುದು? ಹಾರ್ಮೋನುಗಳು ಅಥವಾ ಯಾವುದೇ ರಸಗಳನ್ನು ಸ್ರವಿಸುವ ಶರೀರ ಭಾಗಗಳನ್ನು ಗ್ರಂಥಿಗಳು ಎಂದು ಕರೆಯುತ್ತಾರೆ. ಹಾರ್ಮೋನುಗಳು ಅಥವಾ ಯಾವುದೇ ರಸಗಳನ್ನು ಸ್ರವಿಸುವ ಶರೀರದ ಭಾಗಗಳು ಅಥವಾ ಅಂಗಗಳನ್ನು ಗ್ರಂಥಿಗಳು ಎಂದು ಕರೆಯುತ್ತಾರೆ. ಗ್ರಂಥಿಗಳಲ್ಲಿ 2 ವಿಧ ಇದೆ. ಒಂದನೆಯದು ನಾಳಗ್ರಂಥಿ ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ನಾಳ ಇರುವಂತಹ ಗ್ರಂಥಿಗಳು, ಅವುಗಳು ಉತ್ಪಾದಿಸುವ ರಸಗಳು ಶರೀರದ ವಿವಿಧ ಭಾಗಗಳಿಗೆ ಸಾಗುವುದು ನಾಳಗಳ ಮೂಲಕವಾಗಿದೆ. ಅವುಗಳು ಉತ್ಪಾದಿಸುವ ರಸಗಳು ನಾಳಗಳ ಮೂಲಕ ಸಾಗುವುದರಿಂದ ನಾಳಗ್ರಂಥಿಗಳು ಅಥವಾ ನಾಳ ಸಹಿತ ಗ್ರಂಥಿಗಳು ಎಂಬ ಹೆಸರು ಈ ಗ್ರಂಥಿಗಳಿಗೆ ಬಂದಿರುವುದು. ನಾಳ ಸಹಿತ ಗ್ರಂಥಿಗಳಿಗೆ ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ನಾಳ ಸಹಿತ ಗ್ರಂಥಿಗಳು ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಇವುಗಳಿಗಿರುವ ಉದಾಹರಣೆಗಳಾಗಿವೆ ಕಣ್ಣೀರ ಗ್ರಂಥಿ, ಸಣ್ಣ ಕರುಳ ಗ್ರಂಥಿ, ಜೊಲ್ಲು ರಸ ಗ್ರಂಥಿ, ಜಠರದ ಗ್ರಂಥಿಗಳು ಮುಂತಾದವುಗಳು. ನಾಳ ಸಹಿತ ಗ್ರಂಥಿಗಳಿಗಿರುವ ಉದಾಹರಣೆಗಳಾಗಿವೆ ಕಣ್ಣೀರಿನ ಗ್ರಂಥಿ, ಜೊಲ್ಲು ರಸ ಗ್ರಂಥಿ, ಜಠರದ ಗ್ರಂಥಿಗಳು, ಸಣ್ಣ ಕರುಳಿನ ಗ್ರಂಥಿಗಳು. ಇವುಗಳು ಉತ್ಪಾದಿಸುವ ರಸಗಳು ನಾಳಗಳ ಮೂಲಕ ಶರೀರದ ಅವಶ್ಯಕತೆ ಇರುವ ಭಾಗಗಳಿಗೆ ತಲುಪುತ್ತವೆ. ಇನ್ನೊಂದು ವಿಧ ನಿರ್ನಾಳ ಗ್ರಂಥಿಗಳು. ಇವುಗಳು ಉತ್ಪಾದಿಸುವಂತಹ ರಸಗಳು ಶರೀರದ ವಿವಿಧ ಭಾಗಗಳಿಗೆ ತಲುಪುವುದು ಯಾವುದೇ ರೀತಿಯ ನಾಳಗಳ ಮೂಲಕ ಅಲ್ಲ, ಅಥವಾ ಇಲ್ಲಿ ನಳಿಕಾ ವ್ಯವಸ್ಥೆ ಇಲ್ಲ. ನಿರ್ನಾಳ ಗ್ರಂಥಿಗಳು ಉತ್ಪಾದಿಸುವ ರಸಗಳು ಅಥವಾ ಸ್ರಾವಗಳು ನಳಿಕಾ ವ್ಯವಸ್ಥೆಯ ಮೂಲಕ ಅಲ್ಲ, ಶರೀರದ ವಿವಿಧ ಭಾಗಗಳನ್ನು ಸೇರುವುದು. ಇವುಗಳು ಉತ್ಪಾದಿಸುವ ರಸಗಳು ಅಥವಾ ಸ್ರಾವಗಳು ಶರೀರದ ವಿವಿಧ ಭಾಗಗಳನ್ನು ತಲುಪುವುದು ರಕ್ತದ ಮೂಲಕವಾಗಿದೆ. ಇವುಗಳು ಉತ್ಪಾದಿಸುವ ಸ್ರಾವಗಳು ಅಥವಾ ರಸಗಳು ಶರೀರದ ವಿವಿಧ ಭಾಗಕ್ಕೆ ತಲುಪುವುದು ರಕ್ತದ ಮೂಲಕವಾಗಿದೆ. ನಿರ್ನಾಳ ಗ್ರಂಥಿಗಳು ಅವುಗಳು ಉತ್ಪಾದಿಸುವ ಸ್ರಾವಗಳು ಅಥವಾ ರಸಗಳನ್ನು ನೇರವಾಗಿ ರಕ್ತಕ್ಕೆ ಸ್ರವಿಸುತ್ತವೆ. ಆದ್ದರಿಂದ ಈ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳು ಎಂದು ಕರೆಯುತ್ತಾರೆ. ಈ ನಿರ್ನಾಳ ಗ್ರಂಥಿಗಳು ಒಳಗೊಂಡಿರುವ ಅಂಗವ್ಯೂಹವಾಗಿದೆ ಅಂತಸ್ರಾವ ವ್ಯೂಹ. ನಿರ್ನಾಳ ಗ್ರಂಥಿಗಳು ಒಳಗೊಂಡಿರುವ ಅಂಗವ್ಯೂಹವಾಗಿದೆ ಅಂತಸ್ರಾವ ವ್ಯೂಹ. ಅಂತಸ್ರಾವ ವ್ಯೂಹ ಎಂದರೇನು? ಶಾರೀರಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿ ಸಮನ್ವಯಗೊಳಿಸುವ ಅಂಗವ್ಯೂಹವನ್ನು ಅಂತಸ್ರಾವ ವ್ಯೂಹ ಎನ್ನುವರು. ಶಾರೀರಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿ ಸಮನ್ವಯಗೊಳಿಸುವ ಅಂಗವ್ಯೂಹವನ್ನು ಅಂತಸ್ರಾವ ವ್ಯೂಹ ಎನ್ನುವರು. ಈ ಅಂತಸ್ರಾವ ವ್ಯೂಹದಲ್ಲಿ ಅಂತಸ್ರಾವ ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಒಳಗೊಂಡಿವೆ. ಅಂತಸ್ರಾವ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳಾಗಿವೆ ಹಾರ್ಮೋನುಗಳು, ಅಥವಾ ಜೀವಕೋಶಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ರಾಸಾಯನಿಕ ಸಂದೇಶವಾಹಕಗಳನ್ನು ಹಾರ್ಮೋನುಗಳೆಂದು ಕರೆಯುತ್ತಾರೆ. ಈ ಹಾರ್ಮೋನುಗಳು ಪ್ರೋಟೀನ್ಗಳು, ಪೆಪ್ಟೈಡ್ಗಳು, ಅಮೈನ್ಗಳು ಮತ್ತು ಫ್ಯಾಟಿ ಆಸಿಡ್ಗಳಾಗಿವೆ. ಆದ್ದರಿಂದ ಹಾರ್ಮೋನುಗಳು ರಾಸಾಯನಿಕ ಸಂದೇಶವಾಹಕಗಳಾಗಿವೆ ಅಥವಾ ಅಂತಸ್ರಾವ ಗ್ರಂಥಿಯು ಸ್ರವಿಸುವಂತಹ ಕೆಲವು ರಾಸಾಯನಿಕ ವಸ್ತುಗಳಾಗಿವೆ. ನಮಗೆ ಈ ಪಾಠದಲ್ಲಿ ಕೆಲವು ನಿರ್ನಾಳ ಗ್ರಂಥಿಗಳು, ಅವುಗಳು ಉತ್ಪಾದಿಸುವ ಹಾರ್ಮೋನುಗಳ ಕುರಿತು, ಹಾರ್ಮೋನುಗಳ ಕಾರ್ಯ, ಅದೇ ರೀತಿಯಾಗಿ ಹಾರ್ಮೋನುಗಳ ಕೊರತೆ ಮತ್ತು ಹೆಚ್ಚಳದಿಂದ ಉಂಟಾಗುವ ತೊಂದರೆಗಳ ಕುರಿತು ಕಲಿಯಲಿಕ್ಕಿದೆ. ವಿವಿಧ ನಿರ್ನಾಳ ಗ್ರಂಥಿಗಳಿಗಿರುವ ಉದಾಹರಣೆಗಳಾಗಿವೆ ಪ್ಯಾಂಕ್ರಿಯಾಸ್, ಥೈರಾಯ್ಡ್ ಗ್ರಂಥಿ,
ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಎಡ್ರಿನಲ್ ಗ್ರಂಥಿ, ಪೀನಿಯಲ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಹೈಪೋಥಾಲಾಮಸ್ ಮತ್ತು ಲೈಂಗಿಕ ಗ್ರಂಥಿಗಳಾದ ಅಂಡಾಶಯ ಮತ್ತು ವೃಷಣಗಳು. ಅಂತಸ್ರಾವ ಗ್ರಂಥಿಗಳು ಹಾರ್ಮೋನುಗಳನ್ನು ಸ್ರವಿಸ್ತವೆ. ಈ ಹಾರ್ಮೋನುಗಳು ಶರೀರದ ಎಲ್ಲ ಭಾಗಗಳಿಗೆ ತಲುಪುವುದು ರಕ್ತದ ಮೂಲಕ. ರಕ್ತಕ್ಕೆ ಸ್ರವಿಸಲ್ಪಟ್ಟ ಹಾರ್ಮೋನುಗಳು ಅದರ ಮೂಲಕ ಶರೀರದ ವಿವಿಧ ಭಾಗಗಳಿಗೆ ತಲುಪುತ್ತವೆ. ಆದರೆ ಈ ಹಾರ್ಮೋನುಗಳು ಶರೀರದ ಎಲ್ಲ ಭಾಗಗಳಲ್ಲಿರುವ ಜೀವಕೋಶಗಳಲ್ಲಿ ಕಾರ್ಯವೆಸಗುವುದೇ? ಇದರ ಕುರಿತು ನಮಗೆ ಅಲ್ಲೊಂದು ಚಿತ್ರೀಕರಣ ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಗಮನಿಸಿ. ನಮ್ಮ ಟೆಕ್ಸ್ಟ್ ಬುಕ್ಕಿನ 3ನೇ ಅಧ್ಯಾಯದ 2ನೇ ಪೇಜಿನಲ್ಲಿ ಒಂದು ಚಿತ್ರೀಕರಣ ಕೊಟ್ಟಿದ್ದಾರೆ, ಅದನ್ನೊಮ್ಮೆ ನೋಡಿಕೊಳ್ಳಿ. ಹಾರ್ಮೋನುಗಳು ಶರೀರದ ಎಲ್ಲಾ ಭಾಗಗಳಲ್ಲಿರುವ ಜೀವಕೋಶಗಳಲ್ಲಿ ಕಾರ್ಯವೆಸಗುವುದಿಲ್ಲ. ಕಾರಣ, ಈ ಹಾರ್ಮೋನುಗಳನ್ನು ಸ್ವೀಕರಿಸಲು ಸಾಧ್ಯವಾಗುವ ಗ್ರಾಹಿಗಳು ಕೆಲವು ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಗ್ರಾಹಿಗಳಿದ್ರೆ ಮಾತ್ರ ಜೀವಕೋಶಗಳಿಗೆ ಹಾರ್ಮೋನುಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಗ್ರಾಹಿಗಳು ಕಂಡುಬರುವ ಜೀವಕೋಶಗಳನ್ನು ಕರೀತಾರೆ ಉದ್ದೇಶಿತ ಕೋಶಗಳು. ಆದ್ದರಿಂದ ಉದ್ದೇಶಿತ ಕೋಶಗಳಲ್ಲಿ ಮಾತ್ರ ಹಾರ್ಮೋನ್ಗಳು ತಮ್ಮ ಕಾರ್ಯವನ್ನು ನಡೆಸುತ್ತವೆ. ನಿರ್ದಿಷ್ಟ ಗ್ರಾಹಿಗಳಿರುವ ಜೀವಕೋಶಗಳಿಗೆ ಮಾತ್ರ ಹಾರ್ಮೋನುಗಳನ್ನು ಸ್ವೀಕರಿಸಲು ಸಾಧ್ಯ. ನಿರ್ದಿಷ್ಟ ಗ್ರಾಹಿಗಳಿರುವ ಜೀವಕೋಶಗಳಿಗೆ ಮಾತ್ರ ಅದಕ್ಕೆ ಸಂಬಂಧಿಸಿದ ಹಾರ್ಮೋನುಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಈ ಗ್ರಾಹಿಗಳು ಎಲ್ಲಿ ಕಂಡು ಬರುತ್ತವೆ? ಇವುಗಳು ಜೀವಕೋಶದ ಕೋಶಪರೆಯಲ್ಲಿ ಅಥವಾ ಕೋಶಿಕಾ ದ್ರವ್ಯದಲ್ಲಿ ಕಂಡುಬರುವುದು. ಹಾರ್ಮೋನುಗಳು ಗ್ರಾಹಿಗಳ ಬಳಿಗೆ ತಲುಪಿದಾಗ ಅಲ್ಲಿ ಗ್ರಾಹಿ ಮತ್ತು ಹಾರ್ಮೋನ್ ಒಟ್ಟು ಸೇರಿಕೊಂಡು ಹಾರ್ಮೋನ್ ಗ್ರಾಹಿ ಯೌಗಿಕ ಉಂಟಾಗುವುದು. ಈ ಹಾರ್ಮೋನ್ ಗ್ರಾಹಿ ಯೌಗಿಕವು ಜೀವಕೋಶದ ಒಳಭಾಗಕ್ಕೆ ತಲುಪಿದಾಗ ಅಲ್ಲಿರುವಂತಹ ಜೀವಕೋಶದ ಒಳಭಾಗದಲ್ಲಿರುವ ಕಿಣ್ವಗಳು ಕ್ರಿಯಾಶೀಲಗೊಳ್ಳುತ್ತವೆ. ಪ್ರತಿಯೊಂದು ಹಾರ್ಮೋನ್ ಅಣು ಗ್ರಾಹಿಯೊಂದಿಗೆ ಸೇರಿಕೊಂಡು ಹಾರ್ಮೋನ್ ಗ್ರಾಹಿ ಯೌಗಿಕ ಉಂಟಾಗುವುದು. ಪ್ರತಿಯೊಂದು ಹಾರ್ಮೋನ್ ಅಣು ಅದಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟ ಗ್ರಾಹಿಯೊಂದಿಗೆ ಸೇರಿಕೊಂಡು ಹಾರ್ಮೋನ್ ಗ್ರಾಹಿ ಯೌಗಿಕ ಉಂಟಾಗುವುದು. ಹಾರ್ಮೋನ್ ಗ್ರಾಹಿ ಯೌಗಿಕಗಳು ಜೀವಕೋಶದ ಒಳಭಾಗಕ್ಕೆ ತಲುಪಿದಾಗ ಅದರೊಳಗಿರುವಂತಹ ಕಿಣ್ವಗಳು ಕ್ರಿಯಾಶೀಲವಾಗುವು. ಇದರಿಂದಾಗಿ ಜೀವಕೋಶಗಳ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಉಂಟಾಗುವುದು. ಜೀವಕೋಶದ ಒಳಭಾಗದಲ್ಲಿ ಬೇರೆ ಬೇರೆ ವಿಧದ ಜೈವಿಕ ಚಟುವಟಿಕೆಗಳು ನಡೆಯುತ್ತವೆ. ಇದರಿಂದಾಗಿ ಜೀವಕೋಶಗಳ ಜೈವಿಕ ಚಟುವಟಿಕೆಗಳಲ್ಲಿ ಬದಲಾವಣೆ ಉಂಟಾಗುವುದು. ನೀವು ನಿಮ್ಮ ಸೈನ್ಸ್ ಡೈರಿಯಲ್ಲಿ ಅಂತಸ್ರಾವ ವ್ಯೂಹ ಎಂದರೇನು, ಹಾರ್ಮೋನ್ಗಳೆಂದರೇನು, ಅಂತಸ್ರಾವ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳು ಎಂದು ಕರೆಯಲು ಕಾರಣವೇನು ಮುಂತಾದವುಗಳನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ. ಅದೇ ರೀತಿಯಾಗಿ ಇದೀಗ ನಾವು ಕಲಿತಂತಹ ಹಾರ್ಮೋನುಗಳು ಎಲ್ಲ ಜೀವಕೋಶಗಳಲ್ಲಿ ಕಾರ್ಯವೆಸಗುವುದೇ ಎನ್ನುವುದರ ಕುರಿತು ಟಿಪ್ಪಣಿ ಕೂಡ ತಯಾರಿಸಿ ಸೈನ್ಸ್ ಡೈರಿಯಲ್ಲಿ ಬರೀಬೇಕು. ಉದ್ದೇಶಿತ ಕೋಶಗಳು, ಹಾರ್ಮೋನ್ ಗ್ರಾಹಿ ಯೌಗಿಕಗಳ ರೂಪುಗೊಳ್ಳುವಿಕೆ, ಜೀವಕೋಶಗಳ ಒಳಭಾಗದಲ್ಲಿ ಹಾರ್ಮೋನಿನ ಪ್ರಭಾವ, ಇದಿಷ್ಟನ್ನು ಒಳಗೊಂಡಿರಬೇಕು. ಈಗ ಒಂದು ವಿಡಿಯೋವನ್ನು ನೋಡೋಣ. ಶಾರೀರಿಕ ಚಟುವಟಿಕೆಗಳ ನಿಯಂತ್ರಣ ಮತ್ತು ಹೊಂದಾಣಿಕೆಯನ್ನುಂಟು ಮಾಡುವುದರಲ್ಲಿ ನರವ್ಯೂಹದಂತೆ ಅಂತಸ್ರಾವ ಗ್ರಂಥಿ ವ್ಯೂಹಕ್ಕೂ ಪ್ರಧಾನ ಪಾತ್ರವಿದೆ. ಅಂತಸ್ರಾವ ವ್ಯೂಹದಲ್ಲಿ ಅಂತಸ್ರಾವ ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಒಳಗೊಂಡಿವೆ. ಅಂತಸ್ರಾವ ಗ್ರಂಥಿಗಳು ಉತ್ಪಾದಿಸುವ ಹಾರ್ಮೋನುಗಳು ನೇರವಾಗಿ ರಕ್ತಕ್ಕೆ ಸುರಿಯಲ್ಪಡುತ್ತವೆ. ಹಲವಾರು ಹಾರ್ಮೋನುಗಳು ಗ್ರಂಥಿಗಳಿಂದ ರಕ್ತದಲ್ಲಿ ಬೆರೆತುಕೊಳ್ಳುವುದಾದರೂ ಎಲ್ಲಾ ಹಾರ್ಮೋನುಗಳು ಎಲ್ಲಾ ಕೋಶಗಳಲ್ಲೂ ಕಾರ್ಯವೆಸಗುವುದಿಲ್ಲ. ಒಂದು ಹಾರ್ಮೋನ್ ಕಾರ್ಯಾಚರಿಸಲು ಸಾಧ್ಯವಾಗುವ ಜೀವಕೋಶಗಳನ್ನು ಅದರ ಉದ್ದೇಶಿತ ಕೋಶಗಳು ಎಂದು ಕರೆಯುವರು. ಪ್ರತಿಯೊಂದು ಹಾರ್ಮೋನಿಗೂ ನಿರ್ದಿಷ್ಟವಾದ ಗ್ರಾಹಿಗಳಿವೆ. ಈ ಗ್ರಾಹಿಗಳು ಕೋಶಪರೆಯಲ್ಲಿ ಅಥವಾ
ಕೋಶಿಕಾ ದ್ರವ್ಯದಲ್ಲಿ ಕಂಡುಬರುವುದು. ಕೋಶಾಂತರ ದ್ರವದಲ್ಲಿರುವ ಹಾರ್ಮೋನ್ ಕಣಗಳು ಅದರ ಗ್ರಾಹಿಗಳನ್ನು ಗುರುತಿಸಿಕೊಳ್ಳುವುದು. ಆ ಗ್ರಾಹಿಯೊಂದಿಗೆ ಸೇರಿಕೊಂಡು ಗ್ರಾಹಿ ಯೌಗಿಕ ಉಂಟಾಗುವುದು. ಹಾರ್ಮೋನ್ ಗ್ರಾಹಿ ಯೌಗಿಕಗಳು ಆ ಜೀವಕೋಶದಲ್ಲಿ ನಡೆಯುವ ಜೈವಿಕ ಚಟುವಟಿಕೆಗಳಿಗೆ ಕಾರಣವಾಗುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಾರ್ಮೋನ್ ಗ್ರಾಹಿ ಯೌಗಿಕಗಳು ಜೀವಕೋಶಗಳ ಚಟುವಟಿಕೆಗೆ ಕಾರಣವಾಗುವುದು. ಹಾರ್ಮೋನುಗಳು ಉದ್ದೇಶಿತ ಕೋಶಗಳಲ್ಲಿ ಹೇಗೆ ಕಾರ್ಯವೆಸಗುವುದು ಎಂದು ತಿಳಿಯಿತಲ್ಲವೇ? ಇನ್ನು ಮುಂದೆ ನಾವು ಒಂದೊಂದೇ ಗ್ರಂಥಿಗಳ ಬಗ್ಗೆ ಕಲಿಯೋಣ. ಇದೀಗ ಒಂದನೆಯದು ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ ಎಲ್ಲಿ ಕಂಡುಬರುವುದು? ಪ್ಯಾಂಕ್ರಿಯಾಸಿನ ಸ್ಥಾನ ಎಲ್ಲಿ? ನೀವು ಕಳೆದ ವರ್ಷ 9ನೇ ತರಗತಿಯಲ್ಲಿ ಜೀರ್ಣಾಂಗ ವ್ಯೂಹ ಎಂಬ ಪಾಠವನ್ನು ಕಲಿಯುವಾಗ ಕಲ್ತಿದ್ದೀರಾ. ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ. ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಯು ನಮ್ಮ ಜೀರ್ಣಾಂಗ ವ್ಯೂಹದ ಭಾಗವಾಗಿದೆ. ಇದು ಜಠರದ ಮುಂದುವರಿಕೆ, ಅದೇ ರೀತಿಯಾಗಿ ಸಣ್ಣ ಕರುಳಿನ ಆರಂಭದ ಭಾಗವಾದ ಡಿಯೋಡಿನಂನಲ್ಲಿ ಕಂಡುಬರುವುದು. ಡಿಯೋಡಿನಂ ಎಂಬ ಭಾಗಕ್ಕೆ ಸೇರಿಕೊಂಡು ಪ್ಯಾಂಕ್ರಿಯಾಸ್ ಎಂಬ ಗ್ರಂಥಿಯು ಕಂಡುಬರುವುದು. ಡಿಯೋಡಿನಂ ಎಂದರೆ ಜಠರದ ಮುಂದುವರಿಕೆ, ಅದೇ ರೀತಿಯಾಗಿ ಸಣ್ಣ ಕರುಳಿನ ಆರಂಭದ ಭಾಗ. ಕಳೆದ ವರ್ಷ ನಾವು ಪಚನ ಕ್ರಿಯೆಯ ಪರಿಣಾಮವಾಗಿ ಗ್ಲೂಕೋಸ್ ಉಂಟಾಗ್ತದೆ ಅಂತೇಳಿ ಕಲ್ತಿದ್ದೇವೆ. ಈ ಗ್ಲೂಕೋಸ್ ಜೀವಕೋಶದ ಒಳಭಾಗಕ್ಕೆ ಸಾಗಿದರೆ ಮಾತ್ರ ಜೀವಕೋಶದ ಒಳಭಾಗದಲ್ಲಿ ಚೈತನ್ಯ ಬಿಡುಗಡೆಯಾಗುವುದು. ಚೈತನ್ಯ ಯಾಕೆ ಬೇಕು? ಮನುಷ್ಯ ಶರೀರದ ವಿವಿಧ ಜೈವಿಕ ಚಟುವಟಿಕೆಗಳು ಮನುಷ್ಯ ಶರೀರದಲ್ಲಿ ನಡೀಬೇಕಿದ್ರೆ ಚೈತನ್ಯ ಬೇಕು. ಜೀವಕೋಶದ ಒಳಭಾಗದಲ್ಲಿ ನಡೆಯುವ ವಿವಿಧ ಜೈವಿಕ ಚಟುವಟಿಕೆಗಳಿಗೆ ಚೈತನ್ಯದ ಅವಶ್ಯಕತೆ ಇದೆ. ಈ ಚೈತನ್ಯ ಬಿಡುಗಡೆಯಾಗುವುದು ಪಚನ ಕ್ರಿಯೆಯ ಪರಿಣಾಮವಾಗಿ ಉಂಟಾದಂತಹ ಗ್ಲೂಕೋಸ್ ಜೀವಕೋಶದ ಒಳಭಾಗಕ್ಕೆ ತಲುಪಿದಾಗ. ಇದರ ಕುರಿತು ವಿವರವಾಗಿ ಕಳೆದ ವರ್ಷ ಜೀವಕಣ ಉಸಿರಾಟವನ್ನು ಕಲಿಯುವಾಗ ಕಲ್ತಿದ್ದೇವೆ. ಜೀವಕಣ ಉಸಿರಾಟದಿಂದಾಗಿ ಜೀವಕೋಶದ ಒಳಭಾಗದಲ್ಲಿ ಚೈತನ್ಯ ಬಿಡುಗಡೆ ಆಗ್ತದೆ. ಈ ಚೈತನ್ಯ ಬಿಡುಗಡೆ ಆಗಬೇಕಿದ್ರೆ ಜೀವಕೋಶದ ಒಳಭಾಗಕ್ಕೆ ಗ್ಲೂಕೋಸ್ ಸಾಗಬೇಕು. ಗ್ಲೂಕೋಸಿನ ಸಾಗಿಸುವಿಕೆಯಲ್ಲಿ ಬಹಳ ಪ್ರಧಾನವಾದ ಪಾತ್ರ ವಹಿಸುವಂತಹ ಒಂದು ಗ್ರಂಥಿ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಎಂಬ ಗ್ರಂಥಿಯಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಕೋಶ ಸಮೂಹಗಳು ಕಂಡುಬರುತ್ತವೆ. ಪ್ಯಾಂಕ್ರಿಯಾಸ್ ಎಂಬ ಗ್ರಂಥಿಯಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಕೋಶ ಸಮೂಹವು ಕಂಡುಬರುತ್ತವೆ. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಹೆಸರು ಬರಲಿಕ್ಕೆ ಕಾರಣ, ಇದನ್ನು ಮೊತ್ತ ಮೊದಲು ಕಂಡುಹಿಡಿದ ವಿಜ್ಞಾನಿ ಪಾಲ್ ಲ್ಯಾಂಗರ್ಹ್ಯಾನ್ಸ್ ಆಗಿದ್ದಾನೆ. ಇದರಿಂದಾಗಿ ಅವನ ಹೆಸರನ್ನೇ ಈ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ಗೆ ನೀಡಿದ್ದಾರೆ. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಕೋಶ ಸಮೂಹವು ಪ್ಯಾಂಕ್ರಿಯಾಸ್ನಲ್ಲಿ ಕಂಡುಬರುವುದು. ಈ ಕೋಶ ಸಮೂಹದಲ್ಲಿ 2 ವಿಧದ ಕೋಶಗಳಿವೆ. ಒಂದು ಬೀಟಾ ಕೋಶ, ಇನ್ನೊಂದು ಆಲ್ಫಾ ಕೋಶ. ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಅದೇ ರೀತಿಯಾಗಿ ಆಲ್ಫಾ ಕೋಶಗಳು ಗ್ಲುಕಗೋನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತವೆ. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಕೋಶ ಸಮೂಹದಲ್ಲಿರುವ ಆಲ್ಫಾ ಕೋಶಗಳು ಗ್ಲುಕಗೋನ್ ಎಂಬ ಹಾರ್ಮೋನ್ ಅನ್ನು, ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತವೆ. ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿರುವ ಒಂದು ಚಿತ್ರೀಕರಣವನ್ನು ನೋಡಿ. ಅಲ್ಲಿ ಇನ್ಸುಲಿನ್ ಹಾರ್ಮೋನ್, ಅದೇ ರೀತಿಯಾಗಿ ಗ್ಲುಕಗೋನ್ನ ಕಾರ್ಯವನ್ನು ಫ್ಲೋ ಚಾರ್ಟಿನ ರೂಪದಲ್ಲಿ ಚಿತ್ರೀಕರಿಸಿದ್ದಾರೆ. ಅದನ್ನು ನಮಗೆ ಗಮನಿಸಿ. ಪ್ಯಾಂಕ್ರಿಯಾಸ್ನಲ್ಲಿರುವ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಕೋಶ ಸಮೂಹಗಳು ಆಲ್ಫಾ ಮತ್ತು ಬೀಟಾ ಕೋಶಗಳೆಂಬ 2 ವಿಧದ ಕೋಶಗಳನ್ನು ಒಳಗೊಂಡಿರುತ್ತವೆ. ಅದರಲ್ಲಿ ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು, ಆಲ್ಫಾ ಕೋಶಗಳು ಗ್ಲುಕಗೋನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತವೆ. ಬೀಟಾ ಕೋಶಗಳು ಉತ್ಪಾದಿಸುವ ಇನ್ಸುಲಿನ್ನ ಕಾರ್ಯ, ಇದು ಗ್ಲೂಕೋಸ್ ಅನ್ನು ಜೀವಕೋಶದ ಒಳಭಾಗಕ್ಕೆ ಸಾಗಿಸಲು ಸಹಾಯ ಮಾಡುವುದು. ಅದೇ ರೀತಿಯಾಗಿ ರಕ್ತದಲ್ಲಿ ಗ್ಲೂಕೋಸಿನ ಮಟ್ಟ ಹೆಚ್ಚಾಗಿದ್ರೆ ಹೆಚ್ಚಾದ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಎಂಬ ಕೊಬ್ಬಾಗಿ ಸ್ನಾಯುಗಳಲ್ಲಿ ಮತ್ತು ಪಿತ್ತಜನಕಾಂಗಗಳಲ್ಲಿ ಸಂಗ್ರಹಿಸುವುದು.
ಅದೇ ರೀತಿಯಾಗಿ ಆಲ್ಫಾ ಕೋಶಗಳು ಉತ್ಪಾದಿಸುವ ಹಾರ್ಮೋನ್ ಗ್ಲುಕಗೋನ್. ಈ ಗ್ಲುಕಗೋನ್ ಎಂಬ ಹಾರ್ಮೋನು ಗ್ಲೈಕೋಜನ್ ಅನ್ನು ಪುನಃ ಗ್ಲೂಕೋಸ್ ಆಗಿ ಪರಿವರ್ತಿಸುವುದು. ಪಿತ್ತಜನಕಾಂಗದಲ್ಲಿ ಸಂಗ್ರಹಿಸಲ್ಪಟ್ಟ ಗ್ಲೈಕೋಜನ್ ಅನ್ನು ಪುನಃ ಗ್ಲೂಕೋಸ್ ಆಗಿ ಪರಿವರ್ತಿಸುವುದು. ಅದೇ ರೀತಿಯಾಗಿ ಅಮಿನೋ ಆಮ್ಲಗಳಿಂದ ಗ್ಲೂಕೋಸ್ ಅನ್ನು ತಯಾರಿಸುವುದು. ಇದಿಷ್ಟು ಇನ್ಸುಲಿನ್ ಮತ್ತು ಗ್ಲುಕಗೋನ್ನ ಕಾರ್ಯವಾಗಿರುತ್ತದೆ. ಮನುಷ್ಯನ ರಕ್ತದಲ್ಲಿರುವ ಗ್ಲೂಕೋಸಿನ ಸಾಮಾನ್ಯ ಮಟ್ಟ ಎಷ್ಟು ಎಂದು ಗೊತ್ತಿದೆ? ಮನುಷ್ಯ ಶರೀರದ ರಕ್ತದಲ್ಲಿರುವಂತಹ ಗ್ಲೂಕೋಸಿನ ಸಾಮಾನ್ಯ ಮಟ್ಟ ಎಷ್ಟು? 70ರಿಂದ 110 mg/100 ml ರಕ್ತದಲ್ಲಿ. 100 ml ರಕ್ತದಲ್ಲಿ 70ರಿಂದ 110 mg ಗ್ಲೂಕೋಸ್ ಇರಬೇಕು. ಇದಕ್ಕಿಂತ ಹೆಚ್ಚಾಗಲೂಬಾರ್ದು, ಕಡಿಮೆ ಆಗಲೂಬಾರ್ದು. ಇಂತಿಷ್ಟೇ ಮಟ್ಟ ಇರಬೇಕು ಅಂತ ಇದೆ. ಮನುಷ್ಯ ಶರೀರದ ರಕ್ತದಲ್ಲಿರುವ ಗ್ಲೂಕೋಸಿನ ಸಾಮಾನ್ಯ ಮಟ್ಟ 70ರಿಂದ 110 mg/100 ml ರಕ್ತದಲ್ಲಿ. ಇನ್ಸುಲಿನ್ ಮತ್ತು ಗ್ಲುಕಗೋನ್ ಎಂಬ ಹಾರ್ಮೋನುಗಳು ರಕ್ತದಲ್ಲಿ ಗ್ಲೂಕೋಸಿನ ಮಟ್ಟವು ಸ್ಥಿರವಾಗಿ ನೆಲೆಗೊಳ್ಳಲು ಸಹಾಯ ಮಾಡುತ್ತದೆ. ಯಾವಾಗಲೂ 70ರಿಂದ 110 mg/100 ml ರಕ್ತದಲ್ಲಿ ಇರುವಂತೆ ಮಾಡುತ್ತದೆ. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಮತ್ತು ರಕ್ತದ ಗ್ಲೂಕೋಸಿನ ಕ್ರಮೀಕರಣ. ಪ್ಯಾಂಕ್ರಿಯಾಸ್ನ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಜೀವಕೋಶ ಸಮೂಹ ಅಂತಃಸ್ರಾವ ಗ್ರಂಥಿಯಾಗಿ ಕಾರ್ಯಾಚರಿಸುವುದು. ಅದರಲ್ಲಿ ಆಲ್ಫಾ ಕೋಶಗಳು ಮತ್ತು ಬೀಟಾ ಕೋಶಗಳೆಂಬ ಎರಡು ರೀತಿಯ ಕೋಶಗಳಿವೆ. ಆಲ್ಫಾ ಕೋಶಗಳು ಗ್ಲುಕಗೋನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಬೀಟಾ ಕೋಶಗಳು ಉತ್ಪಾದಿಸುವ ಹಾರ್ಮೋನ್ ಇನ್ಸುಲಿನ್ ಆಗಿದೆ. ರಕ್ತದಲ್ಲಿ ಗ್ಲೂಕೋಸಿನ ಸಾಮಾನ್ಯ ಮಟ್ಟವನ್ನು ಕ್ರಮೀಕರಿಸುವುದು ಗ್ಲುಕಗಾನ್ ಮತ್ತು ಇನ್ಸುಲಿನ್ನ ಪ್ರಧಾನ ಕಾರ್ಯವಾಗಿದೆ. ಆರೋಗ್ಯವಂತ ವ್ಯಕ್ತಿಯ 100 ml ರಕ್ತದಲ್ಲಿ 70ರಿಂದ 110 ಮಿಲಿಗ್ರಾಂ ಗ್ಲೂಕೋಸ್ ಇರಬೇಕು. ಹಲವಾರು ಕಾರಣಗಳಿಂದ ರಕ್ತದ ಗ್ಲೂಕೋಸಿನ ಪ್ರಮಾಣ ಹೆಚ್ಚಾಗುವುದು. ರಕ್ತದಲ್ಲಿ ಗ್ಲೂಕೋಸಿನ ಪ್ರಮಾಣ ಹೆಚ್ಚಾದಾಗ ಬೀಟಾ ಕೋಶಗಳು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪಾದಿಸುವುದು. ಇನ್ಸುಲಿನ್ ರಕ್ತಕ್ಕೆ ಸೇರಿಸಲ್ಪಡುವುದು. ಇನ್ಸುಲಿನ್ ರಕ್ತದಿಂದ ಹೆಚ್ಚು ಗ್ಲೂಕೋಸ್ ಕಣಗಳನ್ನು ಜೀವಕೋಶದೊಳಗೆ ಸಾಗಿಸುತ್ತದೆ. ಇನ್ಸುಲಿನ್ ರಕ್ತದಲ್ಲಿರುವ ಅಧಿಕ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸಿ ಪಿತ್ತಜನಕಾಂಗದಲ್ಲಿ ಸಂರಕ್ಷಿಸುತ್ತದೆ. ಅಧಿಕ ಗ್ಲೂಕೋಸ್ ಅನ್ನು ಜೀವಕೋಶಗಳಿಗೆ ಸಾಗಿಸುವುದರಿಂದ ಮತ್ತು ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸುವುದರಿಂದ ಇನ್ಸುಲಿನ್ ರಕ್ತದಲ್ಲಿ ಗ್ಲೂಕೋಸಿನ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. ಹಲವು ಕಾರಣಗಳಿಂದ ರಕ್ತದಲ್ಲಿ ಗ್ಲೂಕೋಸಿನ ಮಟ್ಟ ಕಡಿಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ಆಲ್ಫಾ ಕೋಶಗಳು ಗ್ಲುಕಗಾನ್ ಎಂಬ ಹಾರ್ಮೋನಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಗ್ಲುಕಗಾನ್ ರಕ್ತಕ್ಕೆ ಬೆರೆಯುವುದು. ರಕ್ತಕ್ಕೆ ಬೆರೆಯುವ ಗ್ಲುಕಗಾನ್ ವಿವಿಧ ರೀತಿಗಳಲ್ಲಿ ರಕ್ತದ ಗ್ಲೂಕೋಸಿನ ಪ್ರಮಾಣವನ್ನು ಹೆಚ್ಚುಗೊಳಿಸುತ್ತದೆ. ಇದರಲ್ಲಿ ಒಂದು ಪಿತ್ತಜನಕಾಂಗದಲ್ಲಿ ಸಂಗ್ರಹಿಸಲ್ಪಟ್ಟ ಗ್ಲೈಕೋಜನನ್ನು
ವಿಭಜಿಸಿ ಗ್ಲೂಕೋಸ್ ಆಗಿ ಪರಿವರ್ತಿಸಿ ರಕ್ತಕ್ಕೆ ಸೇರ್ಪಡೆಗೊಳಿಸುವುದು. ಐಲೆಟ್ಸ್ ಆಫ್ ಲ್ಯಾಂಗರ್ಹೆನ್ಸನ ಬೀಟಾ ಕೋಶಗಳು ಉತ್ಪಾದಿಸುವ ಇನ್ಸುಲಿನ್ನ ಮತ್ತು ಆಲ್ಫಾ ಕೋಶಗಳು ಉತ್ಪಾದಿಸುವ ಗ್ಲುಕಗೋನ್ನ ಪರಸ್ಪರ ವಿರುದ್ಧವಾದ ಚಟುವಟಿಕೆಯಿಂದ ರಕ್ತದ ಗ್ಲೂಕೋಸಿನ ಪ್ರಮಾಣ ನಿರ್ದಿಷ್ಟ ಮಟ್ಟದಲ್ಲಿ ಕ್ರಮೀಕರಿಸಲ್ಪಡುವುದು. ಅಲ್ಲಿ ಒಂದು ಚಿತ್ರೀಕರಣ ಕೊಟ್ಟಿದ್ದಾರೆ, ಅಲ್ಲಿ ಡ್ಯಾಶ್ ಬಿಟ್ಟಿದ್ದಾರೆ, ಅದನ್ನು ನೀವು ಫಿಲ್ ಮಾಡಬೇಕು. ಅದರಲ್ಲಿ ಕೊಟ್ಟಿದ್ದಾರೆ ಗ್ಲೂಕೋಸಿನ ಸಾಮಾನ್ಯ ಮಟ್ಟ, ರಕ್ತದಲ್ಲಿರುವ ಗ್ಲೂಕೋಸಿನ ಸಾಮಾನ್ಯ ಮಟ್ಟ ಹೆಚ್ಚಾದಾಗ ಏನಾಗ್ತದೆ, ಗ್ಲುಕಗೋನ್ನ ಉತ್ಪಾದನೆ ಕಡಿಮೆಯಾಗುವುದು. ಅದೇ ರೀತಿಯಾಗಿ ಗ್ಲುಕೋಸಿನ ಮಟ್ಟ ಹೆಚ್ಚಾದಾಗ ಇನ್ಸುಲಿನ್ನ ಉತ್ಪಾದನೆ ಹೆಚ್ಚಾಗ್ತದೆ. ಗ್ಲುಕೋಸಿನ ಮಟ್ಟ ಕಡಿಮೆ ಆದಾಗ ಗ್ಲುಕಗೋನ್ನ ಉತ್ಪಾದನೆ ಹೆಚ್ಚಾಗುವುದು, ಇನ್ಸುಲಿನ್ನ ಉತ್ಪಾದನೆ ಕಡಿಮೆ ಆಗುವುದು. ನಿಮ್ಮ ಸೈನ್ಸ್ ಡೈರಿಯಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿ, ಅದರ ಸ್ಥಾನ, ಐಲೆಟ್ಸ್ ಆಫ್ ಲ್ಯಾಂಗರ್ಹೆನ್ಸ್, ಅದರಲ್ಲಿರುವ ಆಲ್ಫಾ ಬೀಟಾ ಕೋಶಗಳು, ಅದು ಉತ್ಪಾದಿಸುವ 2 ಹಾರ್ಮೋನುಗಳು, ಅದರ ಕಾರ್ಯ ಮುಂತಾದವುಗಳನ್ನು ಒಳಗೊಂಡಿರುವ ಒಂದು ಫ್ಲೋ ಚಾರ್ಟನ್ನು ಬಿಡಿಸಿ ಇಟ್ಟುಕೊಳ್ಬೇಕು. ಅದೇ ರೀತಿಯಾಗಿ ಗ್ಲೂಕೋಸಿನ ಮಟ್ಟವನ್ನು ಕ್ರಮೀಕರಿಸುವ ಹಾರ್ಮೋನುಗಳ ಉತ್ಪಾದನೆಗೆ ಸಂಬಂಧಿಸಿದ ಒಂದು ಚಿತ್ರೀಕರಣ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿದೆ. ಅದನ್ನು ಫಿಲ್ ಮಾಡಿ. ಅಲ್ಲಿ ಕೊಟ್ಟಿದ್ದಾರೆ, ರಕ್ತದಲ್ಲಿ ಗ್ಲೂಕೋಸಿನ ಪ್ರಮಾಣ ಹೆಚ್ಚಾದಾಗ ಇನ್ಸುಲಿನ್ ಎಂಬ ಹಾರ್ಮೋನಿನ ಉತ್ಪಾದನೆ ಹೆಚ್ಚಾಗ್ತದೆ, ಗ್ಲುಕಗೋನ್ನ ಉತ್ಪಾದನೆ ಕಡಿಮೆ ಆಗುವುದು. ಅದೇ ರೀತಿ ರಕ್ತದಲ್ಲಿ ಗ್ಲೂಕೋಸಿನ ಮಟ್ಟ ಕಡಿಮೆ ಆಗುವಾಗ ಗ್ಲುಕಗೋನ್ ಎಂಬ ಹಾರ್ಮೋನ್ನ ಉತ್ಪಾದನೆ ಹೆಚ್ಚಾಗುವುದು, ಇನ್ಸುಲಿನ್ನ ಉತ್ಪಾದನೆಯು ಕಡಿಮೆ ಆಗ್ತದೆ. ಇದನ್ನು ಕೂಡ ನಿಮ್ಮ ಸೈನ್ಸ್ ಡೈರಿಯಲ್ಲಿ ಬರೆಯಿರಿ. ಆ ಚಿತ್ರೀಕರಣವನ್ನು ಫಿಲ್ ಮಾಡಿ ನಿಮ್ಮ ಸೈನ್ಸ್ ಡೈರಿಯಲ್ಲಿ ಬರೆಯಿರಿ. ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಿನಲ್ಲಿ ಮುಂದುವರಿಸೋಣ.